ನಗರದ ಬಾಗಲಗುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಸ ಹಾಕಿ ಬರ್ತೀನಿ ಎಂದು ಕಸದ ಬುಟ್ಟಿ ಹಿಡಿದು ಮನೆಯಿಂದ ಹೊರಬಂದ ಮಹಿಳೆಯೊಬ್ಬರು ತನ್ನ ಪ್ರಿಯಕರನ ಜೊತೆ ಎಸ್ಕೇಪ್ ಆಗಿರುವ ಘಟನೆ ಬೆಳಕಿಗೆ ಬಂದಿದೆ. ನಾಪತ್ತೆಯಾದ ಮಹಿಳೆಯನ್ನ ಪ್ರಿಯಾಂಕಾ ಎಂದು ಗುರುತಿಸಲಾಗಿದ್ದು, ಆಕೆಯ ಪತಿ ಶರತ್ ಅವರು ಬಾಗಲಗುಂಟೆ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಶರತ್ ಹಾಗೂ ಪ್ರಿಯಾಂಕಾ ದಂಪತಿಗೆ ಇಬ್ಬರು ಮಕ್ಕಳಿದ್ದು ಬಾಗಲಗುಂಟೆ ಪ್ರದೇಶದಲ್ಲಿ ವಾಸವಾಗಿದ್ದಾರೆ. ಇದೇ ಏರಿಯಾದಲ್ಲಿ ಕಟ್ಟಿಂಗ್ ಶಾಪ್ ನಡೆಸ್ತಾ ಇದ್ದ ಪ್ರಭು ಎಂಬ ಪರಿಚಿತ ವ್ಯಕ್ತಿಯ ಜೊತೆ ಪ್ರಿಯಾಂಕಗೆ ಸಲುಗೆ ಬೆಳೆದಿತ್ತು. ಗಂಡ ಶರತ್ ಪ್ರತಿದಿನ ಕೆಲಸಕ್ಕೆ ಹೋದ ಸಮಯದಲ್ಲಿ ಪ್ರಿಯಾಂಕಾ ಮತ್ತು ಪ್ರಭು ಗುಟ್ಟಾಗಿ ಭೇಟಿಯಾಗ್ತಾ ಇದ್ರು. ಪ್ರೇಯಸಿಯ ಮೇಲಿನ ಪ್ರೀತಿಯಿಂದ ಪ್ರಿಯಕರ ಪ್ರಭು ಪ್ರಿಯಾಂಕಳ ಮೊಬೈಲ್ಗೆ ಆಗಾಗ ರೀಚಾರ್ಜ್ ಹಾಕ್ತಾ ಇದ್ದ. ಈ ವಿಚಾರ ಗಂಡನಿಗೆ ತಿಳಿದು ದಂಪತಿ ನಡುವೆ ದೊಡ್ಡ ಗಲಾಟೆನೇ ನಡೆದಿತ್ತು. ಈ ವೇಳೆ ಪತ್ನಿ ಪ್ರಿಯಾಂಕಗೆ ಶರತ್ ಬುದ್ಧಿವಾದವನ್ನ ಹೇಳಿದ್ರು. ಗಂಡ ಎಷ್ಟೇ ಬುದ್ಧಿವಾದ ಹೇಳಿದ್ರು ಕೇಳದಂತಹ ಪ್ರಿಯಾಂಕಾ ಏಪ್ರಿಲ್ 11ರಂದು ಗಂಡ ಮನೆಯಲ್ಲಿರುವಾಗಲೇ ಪ್ರಿಯಕರನ ಜೊತೆ ಪರಾರಿಯಾಗಿದ್ದಾಳೆ ಎಂದು ಆರೋಪಿಸಲಾಗಿದೆ. ಅಂದು ರಾತ್ರಿ ಗಂಡ ಶರತ್ ಅವರ ಊಟದಲ್ಲಿ ಪ್ರಿಯಾಂಕಾ ನಿದ್ದೆ ಮಾತ್ರೆ ಬೆರೆಸಿಕೊಟ್ಟಿದ್ಲು ಎಂಬ ಗಂಭೀರ ಆರೋಪ ಕೂಡ ಕೇಳಿಬಂದಿದೆ. ಗಂಡ ಗಾಢ ನಿದ್ರೆಗೆ ಜಾರ್ತಾ ಇದ್ದಂತೆ ಏಪ್ರಿಲ್ 11ರ ರಾತ್ರಿ 11:57ರ ಸುಮಾರಿಗೆ ಮನೆಯಿಂದ ಹೊರಬಿದ್ದಿದ್ದಾಳೆ. ಯಾರಾದರೂ ನೋಡಿದ್ರೆ ಅನುಮಾನ ಬರಬಾರದು ಎಂದು ಒಂದು ಕೈಯಲ್ಲಿ ಕಸದ ಬಕೆಟ್ ಹಾಗೂ ಮತ್ತೊಂದು ಕೈಯಲ್ಲಿ ಬಟ್ಟೆಗಳಿದ್ದ ಬ್ಯಾಗ್ ಹಿಡಿದುಕೊಂಡು ಏಕಾಏಕಿ ಪ್ರಿಯಕರ ಪ್ರಭು ಜೊತೆ ಎಸ್ಕೇಪ್ ಆಗಿದ್ದಾಳೆ ಎಂದು ಪತಿ ಶರತ್ ದೂರಿದ್ದಾರೆ. ಸದ್ಯ ಪತ್ನಿಯ ಈ ಕೃತ್ಯದಿಂದ ಕಂಗಾಲಾಗಿರುವ ಪತಿ ಶರತ್ ಬಾಗಲಗುಂಟೆ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದು ಪ್ರಭು ವಿರುದ್ಧ ದೂರು ನೀಡಿದ್ದಾರೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ನಾಪತ್ತೆಯಾಗಿರುವ ಪ್ರಿಯಾಂಕಾ ಹಾಗೂ ಪ್ರಭುವಿಗಾಗಿ ಶೋಧ ಕಾರ್ಯವನ್ನ ಆರಂಭಿಸಿದ್ದಾರೆ.